ಆದ್ರೆ ಇವತ್ತು ಇಲ್ಲ, ನನ್ನ ಕೈಯಿಂದ ಆಗಲ್ಲ. ಸರ್, ಇನ್ನು ಕಮಿಂಗ್ ಟು ಸೀರಿಯಲ್ ಪಾರ್ಟ್ ಲಕ್ಷ್ಮೀ ನಿವಾಸ, ನಾವು ತುಂಬಾ ಹೆಚ್ಚಾಗಿ ಕೇಳ್ಪಟ್ಟ ಕಾಮೆಂಟ್ ಅಂದ್ರೆ, ಒಂದಷ್ಟು ನಾವು ವಾಕ್ಸ್ ಪಪ್ ಮಾಡ್ತೀವಿ, ಕಳಿಸ್ತೀವಿ. ಆ ಟೈಮಲ್ಲಿ ಹೆಚ್ಚು ಜನರು ಒಲವು ತೋರಿಸಿರೋದು ಲಕ್ಷ್ಮೀ ನಿವಾಸ. ಯಾಕೆ ಅಂತ ಅಂದ್ರೆ, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡಬಹುದಾದಂತಹ ಒಂದು ಧಾರಾವಾಹಿ. ಆಯಾ ವಯಸ್ಸಿಗೆ, ಆಯಾ ಒಂದು ಮೆಚುರಿಟಿಗೆ ತಕ್ಕಂತೆ ಪಾತ್ರಗಳನ್ನ ಕೊಟ್ಟಿದ್ದಾರೆ. ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ. ಎಲ್ಲೂ ಕೂಡ ಇದು ಎಳಿತಾರೆ, ಜಾಸ್ತಿ ಆಯ್ತು, ಬೋರ್ ಆಯ್ತು ಅನ್ನುವಂಥದ್ದು ಇಲ್ಲ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಅಂತ. ಸೊ ನೀವು ಅದರ ಒಂದು ಪಾತ್ರಧಾರಿ. ಹೌದೌದು, ಈ ಹರೀಶನ ಪಾತ್ರ ಬಹಳ ಜನಕ್ಕೆ ಇಷ್ಟ ಆಗಿದೆ. ಬಹಳ ಜನ ಪಾಪ ಅನುಭವಿಸ್ತಿದಾರೆ. ಆತರ ಹೇಳ್ತಿ ಈ ಕಡೆ ಆ ಕಡೆ ಅಪ್ಪ ಅಮ್ಮ ಅಣ್ಣ, ಸೊ ಇವ್ರಿಬ್ರು ಮಧ್ಯದಲ್ಲಿ ಜಾಮ್ ಆಗ್ಬಿಟ್ಟು ಪಾಪ ಹರೀಶ ಒದ್ದಾಡ್ತಿದ್ದಾನೆ. ಹೌದೌದು ಹೌದೌದು. ಸೊ ಈ ಕಡೆ ಹೌದೌದು, ಈ ಕಡೆ ನಮ್ ಬೇಬಿ ಹೇಳಿದ್ದು ಕೇಳಬೇಕು, ಆ ಕಡೆ ನಮ್ಮ ಅಣ್ಣ ಅವ್ನು ಹೇಳ್ದಾಗೂ ಕೇಳಬೇಕು, ಅಪ್ಪ ಅಮ್ಮ ಹೇಳ್ದಾಗೂ ಕೇಳಬೇಕು. ಸೊ ಈ ಒಂದು ಸ್ವಂತಿಕೆ ಅನ್ನುವಂಥದ್ದು ಏನಿದೆ ಅಂದ್ರೆ, ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಇರುತ್ತೆ, ಬಟ್ ಆ ಸಮಯ ಸಂದರ್ಭ ಅವನ್ನ ಪಾಪ ಈ ಮಟ್ಟಕ್ಕೆ ತಂದ್ಬಿಟ್ಟಿದೆ. ಸೊ ನನಗೆ ಪರ್ಸನಲಿ ನನಗೆ ಬಹಳ ಇಷ್ಟವಾದಂಥ ಇದೇನು ಅಂದ್ರೆ, ಒಂದು ಒಟ್ಟು ಕುಟುಂಬ, ಒಂದು ಕೂಡು ಕುಟುಂಬ. ಸೊ ಅದರಲ್ಲಿ ಬೇರೆ ಬೇರೆ ತರಹೇವಾರಿ ಪಾತ್ರಗಳಿದೆ. ಅಂಡ್ ಎಲ್ಲರೂ ಅಷ್ಟೇ ಬ್ರಿಲಿಯಂಟ್ ಆಕ್ಟರ್ಸ್. ವೆಂಕಿ ಆಗಿರ್ಬೋದು, ಮಧು ಹೆಗ್ಡೆ ಆಗಿರ್ಬೋದು, ನಮ್ಮ ದಿಶಾ ಮದನ್ ಆಗಿರ್ಬೋದು, ಲಕ್ಷ್ಮಿ ಹೆಗ್ಡೆ ಆಗಿರ್ಬೋದು, ಅಪ್ಪ ಅಮ್ಮ, ಸಿಂಚನ, ಎಲ್ಲರೂ ದೇ ಆರ್ ವೆರಿ ಸೀಸನ್ಡ್ ಆಕ್ಟರ್ಸ್. ಸೊ ನೀವು ಆಕ್ಟ್ ಮಾಡ್ತೀರಾ ಅಂತ ಅನ್ಸೋದೇ ಇಲ್ಲ ಅಲ್ಲಿ ಸೆಟ್ಟಲ್ಲಿ. ಇಟ್ಸ್ ಲೈಕ್ ನಿಮ್ಮ ಅಣ್ಣನ ಜೊತೆನೆ ಮಾತಾಡ್ತಿದ್ದೀರೇನೋ, ನಿಮ್ಮ ಅಪ್ಪ ಅಮ್ಮನ ಜೊತೆನೆ ಮಾತಾಡ್ತಿದ್ದೀರೇನೋ, ಹೆಂಡತಿ ಜೊತೆನೆ ಮಾತಾಡ್ತಿದ್ದೀರೇನೋ ಅನ್ನೋ ಒಂದು ಫೀಲಿಂಗ್ನ ಅಲ್ಲಿ ಎಲ್ರು ಸೃಷ್ಟಿಸ್ತಾರೆ. ಸೊ ದಟ್ಸ್ ದೇರ್ ಬಡಪ್ಪನ್ ಅಂದ್ರೆ ಅವ್ರ ದೊಡ್ಡತನ ಅದು. ಆ ಸೀಸನ್ಡ್ ಆಕ್ಟರ್ಸು ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ ನಮ್ಮನ್ನೆಲ್ಲ. ಸೊ ದಟ್ಸ್ ವೇರ್ ಐ ಕಮ್ ಇನ್. ನನಗೆ ಬಹಳ ಖುಷಿ ಕೊಟ್ಟಂತ ಒಂದು ಮಾಹೋಲ್ ಅದು, ಒಂದು ಎನ್ವಿರಾನ್ಮೆಂಟ್ ಅದು. ಸೊ ಐ ಎಂಜಾಯ್ ಇಟ್. ಓಕೆ, ಫಸ್ಟ್ ಆ ಪಾತ್ರ ಬಂದಾಗ ನಿಮ್ ರಿಯಾಕ್ಷನ್ ಹೆಂಗಿತ್ತು ಸರ್? ಮಾಡ್ತೀನಿ ಅಂತಿತ್ತ ಅಥವಾ? ಖಂಡಿತ ಇತ್ತು. ಅಂದ್ರೆ ಒಬ್ಬ ಅಷ್ಟು ಪ್ರೀತಿಸ್ತಾ ಇರ್ತಾನೆ ತನ್ನ ಹೆಂಡತಿನ. ಆ ಒಂದು ಪ್ರೀತಿಸೋ ಹಂತಕ್ಕೆ ಅಂದ್ರೆ ಯಾವ ಮಟ್ಟಕ್ಕೆ ಅಂದ್ರೆ, ಅವ್ನು ಏನು ಬೇಕಾದ್ರೂ ಮಾಡ್ತಾನೆ ಇವಳಿಗೋಸ್ಕರ. ಪಾಪ ಇವಳಿಗೆ ಬೇಜಾರಾಗಬಾರ್ದು ಅಂತ ಒಡವೆ ಎಲ್ಲ ಕದೀತಾನೆ, ಇವಳಿಗೆ ಬೇಜಾರಾಗಬಾರ್ದು ಅಂತ ದುಡ್ಡೆಲ್ಲ ಕದೀತಾನೆ. ಇವಳು ಪಾಪ ಅದೇನೇನೋ ಫ್ಯಾಕ್ಟ್ರಿ ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ ಅಂತ ಎಲ್ಲೆಲ್ಲಿಂದನೂ ಹಣ ತಂದು ಹಾಕಿರ್ತಾಳೆ. ಸೊ ಇವಳಿಗೆ ಬೇಜಾರಾಗಬಾರ್ದು ಅಂತ ಅದೆಲ್ಲ ಮಾಡಿರ್ತಾನೆ, ಅದೆಲ್ಲವನ್ನು ಮುಚ್ಚಿಡ್ತಾನೆ ಇವಳಿಗೆ ಬೇಜಾರಾಗಬಾರ್ದು ಅಂತ. ಸೊ ಇವ್ರಿಗೆ ಬೇಜಾರಾಗಬಾರ್ದು, ಅವ್ರಿಗೆ ಬೇಜಾರಾಗಬಾರ್ದು ಅಂತ ಮಾಡ್ತಿರ್ತಾನೆ ಹೊರತು ಇವನ್ಗೆ ಏನ್ ಮಾಡಬೇಕು, ಹಿಸ್ ಟೋಟಲಿ ಕನ್ಫ್ಯೂಸ್ಡ್. ಸೊ ಈ ತರದ್ದು ಒಂದು ಪಾತ್ರ ನಾನು ಮಾಡಿದ್ದಿರ್ಲಿಲ್ಲ. ಇಟ್ ವಾಸ್, ನೀವ್ ಹೇಳ್ದಂಗೆ ಸರ್, ಆರ್ಟಿಸ್ಟ್ ಸೆಲೆಕ್ಷನ್ ತುಂಬಾನೇ ಬ್ರಿಲಿಯಂಟ್ ಆಗಿ ಮಾಡಿ. ಅಬ್ಸಲ್ಯೂಟ್ಲಿ, ದಟ್ಸ್ ದ ಥಿಂಗ್. ಲಕ್ಷ್ಮೀ ನಿವಾಸದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಪ್ಪ ಅಮ್ಮ, ಅಣ್ಣ, ತಂಗಿ, ಅಕ್ಕ, ಜಯಂತ್, ಜಾನ್ವಿ, ನಮ್ಮ ವೆಂಕಿ, ಸಿದ್ದೇಗೌಡರು, ಅವರಪ್ಪ, ಎಕ್ಸ್ಟ್ರಾಡಿನರಿ ಆನ್ಸಂಬಲ್ ಕಾಸ್ಟ್ ಇದು. ಸೊ ಕ್ರೆಡಿಟ್ ಗೋಸ್ ಟು ದ ಪ್ರೊಡ್ಯೂಸರ್ಸ್. ಆಕ್ಚುಲಿ ಅವರು ಎಲ್ಲರನ್ನು ಹೆಕ್ಕಿ ತಂದು ಇಲ್ಲಿ ಕೂಡ ಹಾಕಿರೋದು ಅವರ ಒಂದು. ನಾನೇನ್ ಹೇಳೋದು, ಜನನೇ ಹೇಳ್ತಾರೆ. He is absolutely brilliant actor, Deepak Subramanya. Of course, he also comes from theatre background. So ನಾನು ಅವರೆಲ್ಲ ರಂಗಭೂಮಿ ಕಡೆಯಿಂದನೇ ಬಂದು, ಆ ಪಾತ್ರಕ್ಕೆ ವೆರಿ ಮಚ್. ನಾನು ಅವರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ. ಸೊ ಅದೊಂದು ಇನ್ನೊಂದು ಸ್ಕೆಡ್ಯೂಲ್ ಬ್ಯಾಲೆನ್ಸ್ ಇದೆ. ಸೊ ಮಿಸ್ಟರ್ ರಾಣಿ ನಾನು ಮಾಡಿದ್ದೀನಿ. ಆಕ್ಚುಲ್ ಆಗಿ ಅದು ತುಂಬಾ ಮುಂಚೆನೆ ಮಾಡಿದ್ದೀನಿ ನಾನು. ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ವುಮೆನ್ ಓರಿಯೆಂಟೆಡ್, ಬಟ್ ಇದು ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಯಾವ ಮೂವಿ ಸರ್? ರಂಗಪ್ಪ ಹೋಗ್ಬಿಟ್ನ ಅಂತ ನೀವು ಹೆಸರು ಕೇಳಿರ್ಬೋದು, ಗೊತ್ತಿಲ್ಲ ನನಗೆ. ರಮೇಶ್ ಅರವಿಂದ್, ರವಿ ಕಿರಣ್ ಅವರು ಸಾಕಷ್ಟು ಪಾಪ್ಯುಲರ್ ಆದಂತಹ ಒಂದು ಸಿನಿಮಾ ಅದು, ರಂಗಪ್ಪ ಹೋಗ್ಬಿಟ್ನ ಅಂತ. ಯು ಕ್ಯಾನ್ ಗೂಗಲ್ ಇಟ್ ಆರ್ ಹೋಗ್ಬಿಟ್ನ ಅಂತ. ಸೊ ಅದರಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಪಾತ್ರ ಮಾಡಿದ್ದೆ. ಸೊ ದಟ್ ವಾಸ್ ವೇರ್ ರಮೇಶ್ ಅರವಿಂದ್ ಸರ್ ಮೆಟ್ ಮೀ ಅಂಡ್ ಇಟ್ ವಾಸ್ ಲೈಕ್ ಹಿ ವಾಸ್ ಮೆಸ್ಮರೈಸ್ಡ್ ಬೈ ಮೈ ಆಕ್ಟಿಂಗ್. ಸೊ ಅವ್ರು ಏನ್ರಿ ಮಾಡ್ತಾ ಇದ್ರ ಇಲ್ಲಿ, ಬನ್ರಿ ಅಂತ ಅವ್ರು ಕರ್ಕೊಂಡು ಹೋಗಿ ಉತ್ತಮ ವಿಲನ್ ಅಂತ ಒಂದು ಸಿನಿಮಾ, ನಮ್ಮ ಕಮಲ್ ಹಾಸನ್ ಅವ್ರದ್ದು, ಅವ್ರ ಜೊತೆ ಆಕ್ಟ್ ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ರು ನಾನು. ಇದು ರಮೇಶ್ ಅರವಿಂದ್ ಸರ್ ಅವರ ದೊಡ್ಡತನ.
ಅವರು ಆ ಸೆಟ್ಟಲ್ಲಿ ನೋಡಿ ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟರ್ ನಾನು ಫಸ್ಟ್ ಮಾಡಿದ್ದು. ಸರ್ ಫಸ್ಟ್ ಅನುಭವ ಹೇಳಿ ಸರ್. ಸಿ ದಿಸ್ ಇಸ್ ವೇರ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅಂತ. ನನ್ಗೆ ಗೊತ್ತಿಲ್ಲ ಟ್ರಾನ್ಸ್ಜೆಂಡರ್ ಹೇಗಿರ್ತಾರೆ, ನೋಡಿರ್ತೀನಿ ಬಿಟ್ರೆ ಈ ಪಾತ್ರಕ್ಕಲ್ಲ ಅವರು ಪಾಪ. ನಾಟ್ ಟು ಡಿಮೀನ್ ಎನಿ ಟ್ರಾನ್ಸ್ಜೆಂಡರ್ ಇನ್ ದಿಸ್, ಐ ರೆಸ್ಪೆಕ್ಟ್ ದೆಮ್ ಅ ಲಾಟ್. ಪಾಪ ಅವ್ರಿಗೆ ಅಂದ್ರೆ ಐ ರಿಯಲಿ ಫೀಲ್ ಬ್ಯಾಡ್ ಫಾರ್ ದೆಮ್. ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು, ಈ ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ. ಸೊ ಐ ಟ್ರೈಡ್ ಸಮ್ ಡಿಫ್ರೆಂಟ್ ಅಪ್ರೋಚ್ ಫಾರ್ ದಟ್ ಕ್ಯಾರೆಕ್ಟರ್, ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಪ್ರಸನ್ನ ಅಂತ ನಮ್ಮ ಡೈರೆಕ್ಟರ್ ML ಪ್ರಸನ್ನ ಅಂತ, ಈಸ್ ಅ ಫ್ಯಾಬ್ಯುಲಸ್ ರೈಟರ್. ಹಿ ಡೈರೆಕ್ಟೆಡ್ ದಟ್ ಮೂವಿ. ಅವ್ರ ಜೊತೆ ಕೂತ್ಕೊಂಡು ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ ಅಂತ ಸಾಕಷ್ಟು ಚರ್ಚೆಗಳಾಗಿ ಬಂದಂಥ ಒಂದು ಪಾತ್ರ ರಂಗಪ್ಪ ಹೋಗ್ಬಿಟ್ಟು ನಾನು ಮಾಡಿದ್ದೆ. ದಟ್ ವಾಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಸೊ ಹೀಗೆಲ್ಲ ಇರತ್ತಾ, ಇಷ್ಟೆಲ್ಲ ಕಷ್ಟಪಡ್ತಾರ ಪಾಪ ಹೆಣ್ಣು ಮಕ್ಕಳು, ಆ ಥರದ್ದೆಲ್ಲ ಆಗೋಯ್ತು ನನಗೆ. ಯು ಹ್ಯಾಡ್ ಟು ಶೇವ್ ಮೈ ಹೋಲ್ ಚೆಸ್ಟ್, ಇದೆಲ್ಲ ಎಲ್ಲಾನು. ಸೊ ದಟ್ ವಾಸ್ ಅ ವೆರಿ ಎನ್ಲೈಟ್ನಿಂಗ್ ಮೊಮೆಂಟ್ ಫಾರ್ ಮಿ. So thanks to ML Prasanna, thanks to Ramesh Arvind sir, the whole team of Sanchari Vijay idradralli ಸಾಕಷ್ಟು ಜನ ಇದ್ರು. ಸಂಚಾರಿ ವಿಜಯ್, ರಕ್ಷಿತ್ ಶೆಟ್ಟಿ, they were all. ನಾವು ಒಂದು ರೆಪರ್ಟರಿ ಮಾಡಿದ್ವಿ, ಥಿಯೇಟರ್ ರೆಪರ್ಟರಿ ಮಾಡಿದ್ವಿ. ಅವರು ನಮ್ಮ ರೆಪರ್ಟರಿ ಮೂಲಕನೇ ಬಂದು ಇದಿದ್ರೆ ಚೆನ್ನಾಗಿರೋದು. ಹಿಂದಿನ ನಾವು ನಮ್ಮ ಏನಂತಾರೆ ಹಳ್ಳಿ ಅಥವಾ ಹಿಂದಿನ ಸಿಚುವೇಶನ್ಗೆ ಹೋದಾಗ ಗಂಡನಿಗೆ ಇಂಥ ಹೆಂಡತಿ ಸಿಗ್ಲಿ ಅನ್ನುವಂಥದ್ದು ಒಂದು ಮಾತುಗಳನ್ನ ಕೇಳಿಸ್ಕೊಂತಿದ್ವಿ, ಅಥವಾ ಸಿಕ್ಬಿಡ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗೋರು. ಬಟ್ ಇವಾಗ ಗಂಡನ್ಗೆ ಅಂಡರ್ಸ್ಟ್ಯಾಂಡ್ ಆಗುವಂತ ಹೆಂಡತಿ ನೀಡ್ ಇದೆ ಅನ್ನುವಂಥದ್ದು ಇವಾಗ ಎಲ್ಲಾ ಕಡೆನೂ ಕೂಡ ನೀವು ನೋಡ್ತಾನೆ ಇದಿರಲ್ಲ. ಬೆಳಗ್ಗೆ ಎದ್ರೆ ಪೇಪರ್ ಅಲ್ಲಿ ಅದೇ ಇರುತ್ತೆ, ಯಾರೋ ಪಾಪ ಸಾಕಷ್ಟು ಜನ ಆತ್ಮಹತ್ಯೆಗಳು ಮಾಡ್ಕೋತಿದ್ದಾರೆ, ಏನೋ ಟಾರ್ಚರ್ ಇತ್ತು, ಇತ್ತು ಅಂತ ಸೂಸೈಡ್ಗಳು ಮಾಡ್ಕೋತಿದ್ದಾರೆ. ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಅಂತ. ಮುಂಚೆ ಆದ್ರೆ ಅದೇ ನೀವು ಹೇಳ್ದಾಗೆ ಮುಂಚೆ ಹೆಣ್ಮಕ್ಳು ಹತ್ರ ಒದ್ದಾಡೋರು, ಈಗ ಗಂಡ್ಮಕ್ಳು ಕೂಡ ಸೇರ್ಕೊಂಡಿದ್ದಾರೆ. ಯಾರಿಗ್ ಗೊತ್ತು, ಮುಂಚೆಯಿಂದನೂ ಹಂಗೆ ಇರ್ಬೋದೇನೋ. ಗಂಡ್ಮಕ್ಳಿಗೂ ಹೇಳ್ಕೊಳಕ್ಕಾಗದೆ ಬರ್ತಾ ಇರ್ಬೋದು, ಐ ನಾಟ್ ಶೋರ್. ಬಟ್ ರೇಷಿಯೋ ನೋಡಿದ್ರೆ ಈಗ ಗಂಡ್ಮಕ್ಳ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಎದ್ದು ಕಾಣಿಸ್ತಿದೆ ಅನ್ನೋದು ಕಾಲಘಟ್ಟ. ಏನು ಮಾಡೋಕ್ಕಾಗಲ್ಲ. ಏನಾಗ್ತಿದೆ ನನಗೆ ಗೊತ್ತಿರೋ ಪ್ರಕಾರ, ಒಂದು ಈಗೋ ಕ್ಲಾಶಸ್ ಆಗ್ತಿದೆ ಆಬ್ವಿಯಸ್ಲಿ. ಅಂಡ್ ಎಲ್ರಿಗೂ ಪೇಷನ್ಸ್ ಅನ್ನೋದೇ ಹೊರಟೋಗ್ತಾ ಇದೆ. ಡೋಂಟ್ ನೋ ವೈ. ಪೇ ಪ್ಯಾರಿಟಿ ಅಂತೀವಿ ನಾವು, ಅಂದ್ರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಕೊಡ್ತಾ ಇದ್ದಾರೆ ಸಂಬಳ, ಗಂಡು ಮಕ್ಕಳಿಗೆ ಎಷ್ಟು ಕೊಡ್ತಾ ಇದ್ದಾರೆ ಸಂಬಳ. ಆ ಪೇ ಪ್ಯಾರಿಟಿ ಇವಾಗ ಅದರ ಪರವಾಗಿ ಜಾಸ್ತಿ ಮಾತುಗಳು ಕೇಳ್ಬರ್ತಾ ಇದೆ. ಅಂಡ್ ಇವಾಗ ಅದೇ ಹೆಣ್ಮಕ್ಳಿಗೂ ಈಗ ನಾನು ದುಡಿತಾ ಇದ್ದೀನಿ, ನೀನೇನು, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನಿನಗೇನು, ನೀನಿದ್ರೆ ಏನು ಇರಲೇಬೇಕು ಅನ್ನೋದೇನಿಲ್ಲ ಅನ್ನೋದೇನೋ ಶುರು ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಐ ಡೋಂಟ್ ನೋ, ದಟ್ ಮೈಟ್ ಬಿ ಅವ್ರ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಇರ್ಬೋದು. ಒಂದು ಸಣ್ಣ ಎಕ್ಸಾಂಪಲ್, ನನ್ನ ತಂದೆ ಫ್ರೆಂಡು ಮೊನ್ನೆ ರೀಸೆಂಟಾಗಿ ಫೋನ್ ಮಾಡಿದ್ರೆ, ಬರ್ತೀನಿ ರೀ ಮನೆಗೆ ಬರ್ತೀನಿ ರೀ, ರೀಸೆಂಟಾಗಿ he died of cardiac arrest. So you never know what, when, where, how, who. ಇದಷ್ಟು ದಿನ ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಜಗಳಗಳಿದ್ದೇ ಇರುತ್ತೆ, ಅದನ್ನು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದು ಗೊತ್ತಾಗಿರ್ಬೇಕು. ಮಾತುಕತೆ ಮೂಲಕನೇ ಮಾಡಬೇಕು ಅನ್ನೋ ನನ್ನ ಅಭಿಪ್ರಾಯ. ವೈಲೆನ್ಸ್ಗೆ ಯಾರು ದಯವಿಟ್ಟು ನಿಮ್ಮ ಬುದ್ಧಿನ ಕೊಡಬೇಡಿ. ಪರ್ಸನಲ್ ಸಜೆಷನ್, ಅಡ್ವೈಸ್, ರಿಕ್ವೆಸ್ಟ್ ಏನ್ ಬೇಕಾದ್ರೂ ಅನ್ಕೋಬಹುದು ನೀವು. ಏನು ಕೋಪದಲ್ಲಿ ಕೊಯ್ಕೊಂಡು ಮೂಗು ಯಾವತ್ತು ವಾಪಸ್ ಬರಲ್ಲ ಅಂತಾರೆ. ತಾಳ್ಮೆಯಿಂದಿರಿ ಸ್ವಲ್ಪ. ಸರ್, ನೀವು ಕಲಿತ ಒಂದು ಅನುಭವದ ಪಾಠ ಹೇಳಿ ಸರ್. ಮದುವೆ ಆದ್ಮೇಲೆ, ಮದುವೆ ಆಗಕ್ಕೆ ಮುಂಚೆ ತುಂಬಾ ಪೇಷನ್ಸ್ ಇತ್ತು ನನಗೆ. ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಬಟ್ ಯಾ, ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಓಲ್ಡ್ ಡೇಸ್. ನಾವು ಹೇಳೋದಷ್ಟೇ ಅಲ್ಲ, ಅದನ್ನ ನಾವು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾವು ಹೇಳಕ್ ಮುಂಚೆ ಫಸ್ಟ್ ನಾವು ಮಾಡಬೇಕು ಅನ್ನೋದು. ಹಿಂಗೆ ಬೆರಳು ತೋರಿಸಿದ್ರೆ 3 ಬೆರಳು ನಮಗೆ ತೋರಿಸಿರುತ್ತೆ. ಪೇಷನ್ಸ್ ಕಲಿತೀವಿ ಸ್ವಲ್ಪ. ನೀವು ಜಗಳ ಆಡ್ತೀರಾ ಸರ್? ನಾನು ಆಡಲ್ಲ ಪಾಪ, ಅವ್ರು ಆಡೋದಕ್ಕೆ ನಾವು ಕಾರಣ ಆಗ್ತೀವಿ. ಯಾವ ತರ ಬಗೆಹರಿಸ್ಕೊಂತೀರಾ ನೀವು? ಅಂದ್ರೆ ಮಿತಿ ಮೀರಿದಾಗ, ಅತಿರೇಕಕ್ಕೆ ಹೋದಾಗ ಫೈಟ್ ಹೋಗುತ್ತಾ ಸರ್? ಹೋಗ್ತಿತ್ತು. ಕಾಮ್ನೆಸ್ ಅಷ್ಟೇ. ಒಬ್ರು ಯಾರಾದ್ರೂ ಸಬ್ಸೈಡ್ ಆದ್ರೆ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ದ ರಿಲೇಶನ್ಶಿಪ್. ಆಮೇಲೆ ವೆನ್ ವಿ ಟರ್ನ್ ಬ್ಯಾಕ್ ಟು ದಟ್ ಇನ್ಸಿಡೆಂಟ್, ಇಷ್ಟಕ್ಕೋಸ್ಕರ ಜಗಳ ಆಡಿದ್ರ, ಇಷ್ಟಕ್ಕೋಸ್ಕರ ಇದಾಯ್ತಾ, ಆತರ ಆಗುತ್ತೆ. ಕಮಿಂಗ್ ಟು ಸೀರಿಯಲ್ ಮತ್ತೆ ನಮ್ಮ ಬೆಳ್ಳಿ ಪರದೆ, ಇದಕ್ಕೆ ನಾವು ಬರೋದಾದ್ರೆ, ಇವಾಗ ಹೀರೋಯಿನ್ಸ್ ಅಲ್ಲಿ ನಾವು ನೋಡಿದೀವಿ ಫೇವರಿಸಮ್ ಅನ್ನೋದು ಒಂದಷ್ಟು ಜನ ಅವರೇ ಹೇಳಿದ್ದಾರೆ. ಒಂದಷ್ಟು ಫೇವರಿಸಮ್ ಇರುತ್ತೆ, ಅವರಿಗೆ ಯಾರು ಪರ್ಟಿಕ್ಯುಲರ್ಲಿ ಇಷ್ಟ ಅವರನ್ನ ಮಾತ್ರ ಚೂಸ್ ಮಾಡ್ತಾರೆ, ಅವರನ್ನ ಮಾತ್ರ ಅವಕಾಶ ಕೊಡ್ತಾರೆ, ಅವ್ರಿಗೆ ತುಂಬಾ ಆಫರ್ಸ್ಗಳು ಸಿಗುತ್ತೆ ಅಂತ. ಈ ತರನು ಹುಡುಗರ ಇದ್ರಲ್ಲೂ, ಅಂದ್ರೆ ಹೀರೋ ಆಕ್ಟರ್ಸ್ ಲೈಫ್ ಅಲ್ಲೂ ಇದೆಯಾ? ಡೆಫಿನೆಟ್ಲಿ. ಅಂಡ್ ಫೇವರಿಸಮ್ ಇನ್ ದ ಸೆನ್ಸ್, ನಾನು ನೋಡಿರೋ ಹಾಗೆ ಫೇವರಿಸಮ್ ಇಲ್ಲದೆ ಇರಬಹುದು ಪ್ರಾಯಶಃ. ಆ ಪಾತ್ರಕ್ಕೆ ಅವ್ರು ಸೂಟ್ ಆದ್ರೆ
ತಗೊಂಡೇ ತಗೋತಾರೆ ಅನ್ನೋ ನನ್ನ ಅಭಿಪ್ರಾಯ. ಎಷ್ಟು ಆಪರ್ಚುನಿಟೀಸ್ ಮಿಸ್ ಆಗಿದೆ ಸರ್? ಸಾಕಷ್ಟು ಮಿಸ್ ಆಗಿದೆ. ಅದ್ರ ಬಗ್ಗೆ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ನೋಡ್ರಿ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಸೊ ನಿಮ್ಮ ಕೆಲಸಗಳನ್ನ, ನಿಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇರ್ಬೇಕು. ಯು ನೆವರ್ ನೋ, ಒಬ್ಬರಿಗೆ ನಾಳೆನೇ ಆಗ್ಬಿಡುತ್ತೆ, ಇನ್ನೊಬ್ಬರಿಗೆ ಒಂದು 10-15 ವರ್ಷ ಬಿಟ್ಟಾಗತ್ತೆ. ದಟ್ಸ್ ಓಕೆ, ಕಂಪ್ಲೀಟ್ಲಿ ಓಕೆ. ಕೊನೆಯ ವಿಷಯ ನಾನು ಹೇಳೋದಾದ್ನೆ, ಮುಂಚೆ ಅಂದ್ರೆ ಇಬ್ರು ಒಂದೇ ಸಲ ಒಂದೇ ತರ ಹೋಗ್ತಿರ್ತಾರೆ. ಒಬ್ರು ತುಂಬಾ ನೇಮು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಮುಂದಕ್ಕೆ. ಇವರು ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಅಲ್ಲಿ ಹೋಗ್ತಾರೆ. ಅಟ್ ದ ಎಂಡ್ ಯಾರೂ ಇರಲ್ಲ ಇಲ್ಲಿ. ದಿ ಓನ್ಲಿ ಕ್ರಿಯೇಟ್ ಮೆಮರೀಸ್ ಅಷ್ಟೇ. ಸೊ ಆ ಮೆಮರೀಸ್ನ ಆದಷ್ಟು ಪಾಸಿಟಿವ್ ಆಗಿ ಇಟ್ಕೊಂಡು. ಸರ್, ಒಂದು ಪಾತ್ರನ ನೀವು ಸಿನಿಮಾದಲ್ಲಿ ನೋಡ್ಬಿಟ್ಟು ತುಂಬಾ ರಿಗ್ರೆಟ್ ಮಾಡಿದ್ದು, ನನಗ್ ಬೇಕಿತ್ತು, ನಂಗೆ ಸಿಗ್ಬೇಕಿತ್ತು ಅಂತ ಇದ್ದು? ನನಗೆ ಸಿಗ್ಬೇಕು, ನಾನು ಮಾಡ್ಬೇಕಾಗಿದ್ದು ಆಕ್ಚುಲ್ ಆಗಿ ಶಾಹಿದ್ ಕಪೂರ್ದು ಒಂದು ಸಿನಿಮಾ ಬಂತು, ಹೈದರ್ ಅಂತ ಒಂದು ಸಿನಿಮಾ. ಬ್ರಿಲಿಯಂಟ್ ಆಗಿ ಆಕ್ಟ್ ಮಾಡಿದೆ ನಾನು, ಶಾಹಿದ್ ಕಪೂರ್. ಟು ಬಿ ಆರ್ ನಾಟ್ ಟು ಬಿ ಅನ್ನೋದು ಒಂದು ಶೇಕ್ಸ್ಪಿಯರ್ದು ಒಂದು ನಾವೆಲ್ ಇದೆ. ಸೊ ಅದನ್ನ ಬೇಸಾಗಿ ಇಟ್ಕೊಂಡು ಹೈದರ್ ಮಾಡಿದ್ದು. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಅವನ ಆಕ್ಟಿಂಗ್ಗೆ ನೋ ವರ್ಡ್ಸ್ ಅಟ್ ಆಲ್. ಮಾತೇ ಇಲ್ಲ, ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ರು ಶಾಹಿದ್ ಕಪೂರ್ ಅವರು. ಸೊ ಐ ರಿಗ್ರೆಟ್ ಡೂಯಿಂಗ್ ದಟ್. ಆ ಥರದೊಂದು ಚಾಲೆಂಜಿಂಗ್ ಪಾತ್ರಗಳು ನನ್ನ ಪರ್ಸನಲ್ ಆಗಿ ಬಹಳ ಇಷ್ಟ.